ನಾನು ಓಪನ್ ಆಗಿ ಮಾತಾಡಿದ್ದೀನಿ ನಿಮ್ಮ ಮಾಧ್ಯಮ ದೃಶ್ಯ ಮಾಧ್ಯಮದಲ್ಲಿ ಸಾಕ್ಷಿ ಟಿವಿ ಅವರು. ನಾನಂತೂ ವಿತ್ ಡಾಕ್ಯುಮೆಂಟೇ ಮಾತಾಡಕತ್ತೀನಿ. ನೀವು ಬರೀ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ರೆ ಕುಮಾರಸ್ವಾಮಿ ಕರೇಗುಡ್ಡ ಗ್ರಾಮಾಂತರ ಮಾಡಿದ್ರು ಅವತ್ತೇ ಶಂಕುಸ್ಥಾಪನೆ ಮಾಡ್ತಿದ್ದೆ. ಆದ್ರೂ ಸಹ ನಾನು ಬಿಟ್ಟಿಲ್ಲ, ಜಿದ್ದು ಹಠ ಮಾಡಿ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿಸಿ ನೋಡಿ ಪ್ರಯತ್ನ ಮಾಡ್ತಾ ಇದ್ದೀನಿಲ್ಲ ನಾನು. ಅದ್ರ ಸ್ಥಾನ ಅದಕ್ಕೆ ಇದ್ರ ಸ್ಥಾನ ಇದಕ್ಕೆ ಯಾಕೆ ಅಷ್ಟೇ. ನಾನು ಅಧಿಕಾರಿ, ಇವತ್ತು ಅಧಿಕಾರಿಯನ್ನು ಶಾಸಕ ಅಧಿಕಾರ ಬರ್ತದೆ. ಯಾವುದು ಟೌನ್ ಹಾಲ್ ಉದ್ಘಾಟನೆ ಆಗಿದೆ, ಇಂಡೋರ್ ಸ್ಟೇಡಿಯಂ ಉದ್ಘಾಟನೆ ಆಗಿದೆ. ನೀವೆಲ್ಲ ಪತ್ರಕರ್ತರು ಎಲ್ಲ ಕಡೆ ಭೇಟಿ ಹೇಳಿದೆ. ಸಿದ್ದರಾಮಯ್ಯ ಸಾಹೇಬರು ಅಂಪೈ ಸೌಕಾರ್ ಅವರು ಇದ್ದಾಗೆ ಶಂಕುಸ್ಥಾಪನೆ ಆಗಿದೆ. ಆದರೆ ಹಣ ಯಾವಾಗ ಬಿಡುಗಡೆ ಆಗಿದೆ ಅಂತೇಳಿ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ನೀವು ಹಿರಿಯರಿದ್ದೀರಿ, 20 ವರ್ಷ ಅಧಿಕಾರ ಮಾಡಿದ್ರಿ ನೀವು. ನಮಗೆ ನಿಮ್ಗೆ ಯಾಕೆ ಕಂಪೇರ್ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಮತ್ತೆ ಮಿನಿ ವಿಧಾನಸೌಧ ಕುಂಠಿತ ಆಗಿಲ್ಲ, 15 ವರ್ಷ ಸರ್ಕಾರ ಮಾಡಿರಿ ನೀವು, 20 ವರ್ಷ ಆಡಳಿತ ಕುಂಠಿತ ಆಗಿಲ್ಲ. ಹೈಕೋರ್ಟ್ ಮಾಡ್ಯಾರ ಮಿನಿ ವಿಧಾನಸೌಧ. ನಮ್ಗೆ ಭಾಳ ನೋವತ್ತು. ನೀವು ನೋಡ್ತಿರಲ್ರಿ, ನೀವತ್ತು ನೋಡಿರಿ ಓಪನ್ ಮುಚ್ಚುಮರಿ ಏನೈತಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದ ನಾನು ಮಾಡ್ತೀನಿ. ಜನ ನನಗೆ ಆಶೀರ್ವಾದ ಮಾಡ್ಯಾರ, ನನ್ನ ಕೆಲಸ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅಭಿವೃದ್ಧಿ ಮಾಡ್ತೀನಿ. ನೀವು ಮಾಡಿರಿ. ಮಾನ್ವಿನಗರದ ಜೆಡಿಎಸ್ ಶಾಸಕರ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಮಾತನಾಡಿ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಅಗತ್ಯವಿರುವ ಶುದ್ಧ ಕುಡಿಯುವ ನೀರಿನ ಘಟಕ, ಕಾಂಪೌಂಡ್ ವ್ಯವಸ್ಥೆ, ಜನರೇಟರ್, ಆಂಬ್ಯುಲೆನ್ಸ್ ಸೇರಿದಂತೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿದ್ದೇನೆ. ಕೋವಿಡ್ ಸೋಂಕು ಹರಡದಂತೆ ಆರೋಗ್ಯ ಸಿಬ್ಬಂದಿ ಕ್ರಮ ಕೈಗೊಂಡಿದ್ದು, ಸೋಂಕಿತರ ಚಿಕಿತ್ಸೆಗೆ ಅಗತ್ಯವಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಿಂದಿನ ಶಾಸಕರ ಅವಧಿಯಲ್ಲಿ ಮಂಜೂರಾಗಿರುವ ಹಲವು ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದೇನೆ. ಹಲವು ಯೋಜನೆಗಳಲ್ಲಿ ಕೈಗೊಂಡ ಕಾಮಗಾರಿಗಳು ಪೂರ್ಣಗೊಂಡು ಇಂದು ಉದ್ಘಾಟನೆಗೊಂಡು ಜನರ ಬಳಕೆಗೆ ಲಭ್ಯವಾಗಿವೆ. ತಾಲೂಕಿನ ಜನರಿಗೆ ಒಂದೇ ಕಡೆ ಎಲ್ಲ ಸರ್ಕಾರಿ ಕಚೇರಿಗಳು ಇದ್ದಾಗ ಮಾತ್ರ ಸರ್ಕಾರದಿಂದ ಜಾರಿಯಾಗುವ ಎಲ್ಲ ಯೋಜನೆಗಳು ಸೌಲಭ್ಯಗಳು ಪಡೆಯಲು ಜನರಿಗೆ ಸಾಧ್ಯವಾಗುತ್ತದೆ ಎನ್ನುವ ಉದ್ದೇಶದಿಂದ ನಗರದ ಹೃದಯ ಭಾಗದಲ್ಲಿನ ನೀರಾವರಿ ಇಲಾಖೆ ಕಚೇರಿ ಆವರಣದಲ್ಲಿ 7 ಎಕರೆ 28 ಗುಂಟೆ ಭೂಮಿಯನ್ನ ಮಿನಿ ವಿಧಾನಸೌಧಕ್ಕಾಗಿ ನೀರಾವರಿ ಇಲಾಖೆಯಿಂದ ಕಂದಾಯ ಇಲಾಖೆಗೆ ವರ್ಗಾಯಿಸಿಕೊಂಡು ಬಂದಿದ್ದೇನೆ. ಕೊರೋನಾ ಇರುವುದರಿಂದ ಅನುದಾನವನ್ನ ಸರ್ಕಾರದಿಂದ ಪಡೆಯಲು ವಿಳಂಬವಾಗುತ್ತಿದೆ. ಮಿನಿ ವಿಧಾನಸೌಧದ ನೂತನ ಕಟ್ಟಡ ನಿರ್ಮಾಣಕ್ಕೆ ಅಂದಾಜು 10 ಕೋಟಿ ವೆಚ್ಚವಾಗಲಿದೆ. ಸರ್ಕಾರದಿಂದ ಮಂಜೂರು ಮಾಡಿಸಿ ಶೀಘ್ರವೇ ಶಂಕುಸ್ಥಾಪನೆ ನೆರವೇರಿಸುತ್ತೇನೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅದೇ ರೀತಿ ನೂತನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯರ ಹಾಗೂ ಸಿಬ್ಬಂದಿಗಳ ನೇಮಕ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಚರ್ಚಿಸಿದ್ದೇನೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಿದರು. ಶಂಕುಸ್ಥಾಪನೆ ಮಾಡುವಾಗನೇ ಶಂಕುಸ್ಥಾಪನೆ ಸ್ಟೋನ್ ಇರ್ತದಂದ್ರೆ ನಾನು ಓಪನ್ ಆಗಿ ನೀವು ಬೇಕಿದ್ರೆ ವಿಡಿಯೋ ಕ್ಲಿಪ್ಸ್ ಇದ್ರೆ ನೀವು ನೋಡ್ಬೋದು. ನಮ್ಮ ಲೋಕಲ್ ಚಾನಲ್ ಇವತ್ತ ಸಾಕ್ಷಿ ಟಿವಿ ಇರ್ಬೋದು, ಜಟಾಟಿ ಅವ್ರನ್ನು ರೆಕಾರ್ಡ್ ಮಾಡಿದ್ದಾರೆ. ಹೌದಾ, ನಾನು ಮಾತಾಡಿದ್ದು ಒಬ್ಬ ಶಾಸಕನಾಗಿ ನಾನು ಏನು ಮಾತಾಡಿದ್ದೀನಿ ಇವತ್ತು ಶಂಕುಸ್ಥಾಪನೆ ಬಗ್ಗೆ. ಶಂಕುಸ್ಥಾಪನೆ ಕಲ್ಲು ಹಾಕಿದ್ದನ್ನ ತೆಗೆದಿದ್ದಾರೆ. ಹಾಕೋರು ಯಾರು, ತೆಗೆಯೋರು ಯಾರು? ಶಾಸಕರಾಗ್ತಾರೆ, ಶಾಸಕರು ತೆಗಿತಾರೆ. ಅದೆಲ್ಲ ಅರ್ಥ ಮಾಡ್ಬೇಕು ಅಂತ ಅವಶ್ಯಕತೆ ನನಗೇನೆ. ಈಗ ನೀವು ಶಂಕುಸ್ಥಾಪನೆ ಒಂದು ತರಲಿರ್ಬೇಕು, ಉದ್ಘಾಟನೆ ಒಂದು ತರಲಿರ್ಬೇಕು. ಕಲ್ಲು ಯಾರಾದ್ರೂ ಅಷ್ಟೇ. ಇವತ್ತು ನಾನು ಶಂಕುಸ್ಥಾಪನೆ ಮಾಡೀನಿ, ನಾಳೆ ಅಧಿಕಾರಕ್ಕೆ ಇನ್ನೊಬ್ಬರು ಬಂದ್ರೆ ಅವ್ರು ಉದ್ಘಾಟನೆ ಮಾಡಿರ ಅಂದ್ರೆ ಪಕ್ಕದಲ್ಲಿ ಇರೋದಿಲ್ಲ ಕಲ್ಲು ಇರ್ತವೇನ್ರಿ? ಇಷ್ಟು ಜ್ಞಾನ ಇಲ್ಲ ಅಂದ್ರೆ ಹೆಂಗಪ್ಪ? ನೀವೆಲ್ಲರೂ ನೋಡಿ, ಈಗ ನೋಡ್ರಿ, ಈಗ ಯಾವುದೋ ಟೌನ್ ಹಾಲ್ ಉದ್ಘಾಟನೆ ಆಗಿದೆ, ಇಂಡೋರ್ ಸ್ಟೇಡಿಯಂ ಉದ್ಘಾಟನೆ ಆಗಿದೆ. ನೀವೆಲ್ಲ ಪತ್ರಕರ್ತರು ಎಲ್ಲ ಕಡೆ ಭೇಟಿ ಕೊಟ್ಟಿರಿ. ಸರ್ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ರು. ಸ್ಟೋನ್ ಎಲ್ಲೆಲ್ಲ ನೋಡ್ರಿ, ಒಂದು ಕಡೆ ಶಂಕುಸ್ಥಾಪನೆ ಇದ್ರೆ ಒಂದು ಕಡೆ ಉದ್ಘಾಟನೆ ಇದೆ. ಹೌದಲ್ಲ? ಇದ್ರ ಸಣ್ಣ ವಿಷಯನ ದೊಡ್ಡದು ಮಾಡೋಂಥದ್ದು ಏನಿಲ್ಲ. ಈಗ ಅವರು ಹಿರಿಯರಿದ್ದಾರೆ, ಮಾಜಿ ಶಾಸಕರುಗಳು, 2 ಮಾಜಿ ಶಾಸಕರಿದ್ದಾರೆ ನಮ್ಮಲ್ಲಿ, 4 ಜನ ಮಾಜಿ ಶಾಸಕರು. 2 ಮಾಜಿ ಶಾಸಕರು ಇವ್ರ ಪಾಪ ಇನ್ನೊಬ್ಬರು ಮಾತಾಡಿಲ್ಲ, ನಮ್ಮ ಹಿರಿಯ ಬೋಸರಾಜ್ ಅವ್ರ ಬಗ್ಗೆ ನಾನೇನು ಮಾತಾಡಕ್ಕೋಗಲ್ಲ. ಈಗ ಅಂಪೈ ಸೌಕರ್ ಏನೋ ತಪ್ಪು ಕಲ್ಪನೆಯಿಂದ ಅವ್ರು ಮಾತಾಡಿದಾರೋ ಏನು ನನಗೂ ಗೊತ್ತಿಲ್ಲ. ನಾನು ಅವ್ರು ಮಾತಾಡಿಸೋಲ್ಲ, ಪತ್ರಿಕೆಯಲ್ಲಿ ಬಂದಸೋಲಾಗಿ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಗ್ತದೆ. ಶಂಕುಸ್ಥಾಪನೆ ಇವತ್ತು ನಾವು ಸಚಿವರು, ಲೋಕಸಭಾ ಸದಸ್ಯರು ಇವತ್ತು IBಯಿಂದ ಟೌನ್ ಹಾಲ್ ಉದ್ಘಾಟನೆ ಮಾಡಿ ನಾವು ಅಲ್ಲಿ ತಾಯಿಮಗ ಹಾಸ್ಪಿಟಲ್ ಉದ್ಘಾಟನೆ ಮಾಡಕ್ ಹೋದಾಗ ಅಲ್ಲಿ ಮಧ್ಯದಲ್ಲಿ ಸರ್ಕಲ್ ಅಲ್ಲಿ ಇವತ್ತು ಪುರಸಭಾ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಪುರಸಭಾ ಸದಸ್ಯರು ಎಲ್ಲ ಮುಖಂಡರು ಸೇರಿ ಮನವಿ ಕೊಟ್ಟರು ಸಚಿವರಿಗೆ, ಲೋಕಸಭಾ ಸದಸ್ಯರಿಗೆ, ನನಗೂ ಕೊಟ್ಟರು. ಅದೇನಿದೆ ಶಂಕುಸ್ಥಾಪನೆ ಸ್ಟೋನ್ ಏನೈತಲ್ಲ ಕಿಚ್ಚಿ ಹಾಕಿದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಸಚಿವರು ಹೇಳಿದ್ರು.
ಹಂಗ ಇದು ಮಾಡಕ್ ಬರೋದಿಲ್ಲ. ಸ್ಟೋನ್ ಕಂಪಲ್ಸರಿ ಹಾಕ್ತೀವಿ ನಾವು, ಹಾಕ್ಲೇಬೇಕು. ಫೌಂಡೇಶನ್ ಸ್ಟೋನ್ ಇರಬೇಕು, ಇನಾಗ್ರೇಷನ್ ಸ್ಟೋನ್ ಇರಬೇಕು. ಆದ್ರೆ ಒಂದೇ ತಲೆ ಇರೋದಿಲ್ಲ, ಒಂದೇ ತಲೆ. ಯಾರಾದ್ರೂ ಅಷ್ಟೇ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರಿಂದ ಈಗ ಅವರು ಒಂದು ಶಂಕುಸ್ಥಾಪನೆ ಮಾಡಿರ್ತಾರೆ, ನಾಳೆ ಇನ್ನೊಬ್ಬರು ಮಾಡ್ತಾರೆ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ, ಒಂದೇ ತಲೆ ಇರ್ತದೆ. ಅದ್ರ ಸ್ಥಾನ ಅದಕ್ಕೆ, ಇದ್ರ ಸ್ಥಾನ ಇದಕ್ಕೆ ಇರ್ತದೆ. ಯಾಕಂದ್ರೆ ಅಷ್ಟೇ. ನಾನು ಅಧಿಕಾರಿ, ಇವತ್ತು ಅಧಿಕಾರಿಯನ್ನು ಶಾಶ್ವತ ಅಲ್ಲ, ಅಧಿಕಾರ ಬರ್ತದೆ ಅದಕ್ಕೆ ಹೌದಿಲ್ಲ. ನಾನು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಾಗ ನಿಮ್ಗೆ ಗೊತ್ತದ. ನೀವು ಅಮೌಂಟಿನ ಬಗ್ಗೆ ಹೇಳಿದ್ರಿ. ನೀವು ನಾನು ಓಪನ್ ಆಗಿ ಮಾತಾಡಿದ್ದೀನಿ ನಿಮ್ಮ ಮಾಧ್ಯಮ, ದೃಶ್ಯ ಮಾಧ್ಯಮದಲ್ಲಿ, ಸಾಕ್ಷಿ ಟಿವಿ ಅವರು ಇರ್ಬೋದು, ಜಟಾಯು ಟಿವಿ ಅವರು. ನಾನು ಏನು ಮಾತಾಡಿ ನೋಡ್ರಿ, ರೆಕಾರ್ಡ್ ಮಾಡಿ, ರೆಕಾರ್ಡ್ ನೋಡ್ರಿ, ಅದನ್ನು ಓಪನ್ ಮಾಡಿ. ನಾನು ಏನು ಹೇಳಿದೆ? ಸಿದ್ದರಾಮಯ್ಯ ಸಾಹೇಬರು ಅಂಪೈ ಸೌಕಾರ್ ಅವರಿದ್ದಾಗೆ ಶಂಕುಸ್ಥಾಪನೆ ಆಗಿದೆ. ಆದರೆ ಹಣ ಯಾವಾಗ ಬಿಡುಗಡೆ ಆಗಿದೆ ಅಂತೇಳಿ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನೋಡ್ರಿ ನೀವು. ಯಾರಿಗೆ ಆಗಿದೆ? 2018-19 ನೋಡ್ರಿ. ಈ ಬೇಕಿನ ಜನ ಕಾಪಿ ಕೊಡೋದು ಕೊಡ್ತೀನಿ ನಿಮ್ಗೆ. 714 ಲಕ್ಷ ಬಿಡುಗಡೆ ಆಗಂತ ನಾನು ಓಪನ್ ಆಗಿ ಹೇಳಿದ್ದೀನಿ. 714 ಲಕ್ಷ ಅಂದರೆ 714 ಲಕ್ಷ ಅಂದ್ರೆ ಎಷ್ಟಾಗ್ತದೆ? ನಮಗೆ ಲೆಕ್ಕ ಬರೋದಿಲ್ಲ, ಅದಕ್ಕೆ ಹೌದೇನ. ಆಮೇಲೆ ಯಡಿಯೂರಪ್ಪ ಅವರಿದ್ದಾಗ 438 ಲಕ್ಷ. ನಾನು ಇಷ್ಟೇ ಹೇಳಿದ್ದೀನಿ. ನಾನು ಹೇಳಿಕೆಯನ್ನು ತಪ್ಪಾಗಿ ನೀವು ಅರ್ಥೈಸ್ಕೊಂಡ್ರೆ ನಾನೇನು ಮಾಡೋಕ್ಕಾಗ್ತದ? ನಾನು ಕೇಳ್ತಾರೆ. ನಾನೊಬ್ಬ ಜನಪ್ರತಿನಿಧಿದ್ದೀನಿ. ನಾನು ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀವಿ. ಪತ್ರಕರ್ತರ ಬಗ್ಗೆ, ಹಿರಿಯರ ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ. ನಾನು ಈ ಮಾತಾಡೋದು ಏನು ಹೇಳಿದ್ದೀನಿ? ನಾನು ನೀವು ಹಿರಿಯರಿದ್ದೀರಿ, 20 ವರ್ಷ ಅಧಿಕಾರ ಮಾಡಿದ್ದೀರಿ. ನೀವು 15 ವರ್ಷ ಸರ್ಕಾರ ನಿಮ್ಮದು. ನಾನು 3 ವರ್ಷ ಅಧಿಕಾರ, 1 ವರ್ಷ ಸರ್ಕಾರ. ನಮಗೆ ನಿಮ್ಗೆ ಯಾಕೆ ಕಂಪೇರ್ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಮಾಡೋದು ಕ್ಷೇತ್ರದ ಅಭಿವೃದ್ಧಿಗಾಗಿ, ನಾವು ಮಾಡೋದು ಕ್ಷೇತ್ರದ ಅಭಿವೃದ್ಧಿಗೆ. ಹೌದೇನು? ನಮ್ಮೆಲ್ಲರ ಉದ್ದೇಶ ಏನಿರಬೇಕು? ಅಭಿವೃದ್ಧಿ ಕಡೆ ಇರ್ಬೇಕಲ್ಲ. ನಾನು ಮಾತಾಡುವಾಗ ಅದು ಹೇಳಿ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ನೀವು ಹೇಳಿ ಸಲುವಾಗಿ ನಾನು ಹೇಳ್ಬೇಕಾಯ್ತು. ನೀವು ಕುಂಠಿತ ಬರೀ 3 ವರ್ಷಕ್ಕೆ 1 ವರ್ಷ ಸರ್ಕಾರ ಇದ್ದದ್ದು ಕುಂಠಿತ ಅಂತ ಹೇಳ್ತೀರಿ. ನೀವು 20 ವರ್ಷ ನೀವು ಆಡಳಿತ ಮಾಡಿರಿ, ಅದರಿಂದ ಸರ್ಕಾರ ಮಾಡಿರಿ. ಕುಂಠಿತ ಬಗ್ಗೆ ಮಾತಾಡಿದ್ರಿ, ಸಲಹೆ ಸೂಚನೆ ಕೊಡ್ರಿ, ಸ್ವೀಕಾರ ಮಾಡ್ತೀನಿ. ಏನ್ ಮಾಡ್ಬೇಕಂತ ಮಾಡೋಣ. ಈಗ ಮತ್ತೆ ಮಿನಿ ವಿಧಾನಸೌಧ ಕುಂಠಿತ ಆಗಿಲ್ಲ. 15 ವರ್ಷ ಸರ್ಕಾರ ಮಾಡಿರಿ ನೀವು, 20 ವರ್ಷ ಆಡಳಿತ ಕುಂಠಿತ ಆಗಿಲ್ಲ. ನಿಮ್ಮ ಆತ್ಮಸಾಕ್ಷಿಯಿಂದ ನೀವು ಹೇಳ್ರಿ, ಎದೆ ಮುಟ್ಕೊಂಡು ಹೇಳ್ರಿ. ಈ ಸಿಂಧನೂರಿಗೆ ನಾವು ವಾರಕ್ಕೊಮ್ಮೆ ಮೀಟಿಂಗ್ ಹೋಗ್ತೀವಿ ಬೆಂಗಳೂರಿಗೆ. ಸಿಂಧನೂರಿಗೆ ಹೋಗ್ಬೇಕಾದ್ರೆ ಹೈಕೋರ್ಟ್ ಏನು ಮಾಡ್ಯಾರ ಮಿನಿ ವಿಧಾನಸೌಧ. ನಾವು ಭಾಳ ನೋವತ್ತು. ನೀವು ನೋಡ್ತೀರಲ್ರಿ, ನೀವತ್ತು ನೋಡಿ ಹೋಗೋಣ. ಮುಚ್ಚುಮರಿ ಏನೈತಿ? ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದ ನಾನು ಮಾಡ್ತೀನಿ. ಜನ ನನಗೆ ಆಶೀರ್ವಾದ ಮಾಡ್ಯಾರ, ನನ್ನ ಕೆಲಸ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅಭಿವೃದ್ಧಿ ಮಾಡ್ತೀನಿ. ನೀವು ಮಾಡಿರಿ, ನಿಮ್ಗೇನು ಮಾಡಿಲ್ಲ ಅಂತ ಹೇಳಿಲ್ಲ. ಆದರೆ ಇನ್ನೂ ಆಗ್ಬೇಕಾಗಿತ್ತು. 15 ವರ್ಷ ಸರ್ಕಾರ, ಬರೀ 1 ವರ್ಷ ಸರ್ಕಾರ. ಅದಕ್ಕೆ ಯಾಕೆ ಕಂಪೇರ್ ಮಾಡ್ತಾರಂತ ನಂದು ಭಾವನೆ. ನೀವು ಎದಕ್ಕೆ ಇಷ್ಟು ಸೀರಿಯಸ್ ಆಗಿ ತಗೊಂತ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ ನಾವು. 10 ವರ್ಷ ಆಡಳಿತ ಮಾಡಿದ್ದೀರಿ ನೀವು, ಅವ್ರು 10 ವರ್ಷ ಮಾಡಿದ್ದಾರೆ. 20 ವರ್ಷ, 15 ವರ್ಷ ಸರ್ಕಾರ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಲ್ಲ ಹೆಚ್ಚಿನ ರೀತಿಯಲ್ಲಿ. ನೀವು ಮಾಡ್ತಾ ಇದ್ದೀರಿ, ನಾನು ಮಾಡ್ತಾ ಇದ್ದೀನಿ. ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ, ಎಲೆಕ್ಷನ್ ಅಷ್ಟೇ ಪಾರ್ಟಿಗಳಪ್ಪ, ಪಕ್ಷಗಳು. ಇದು ಯಾಕಷ್ಟು ಸೀರಿಯಸ್ ತಗೊಂಡ್ರೆ ನನಗೆ ಅರ್ಥ ಆಗ್ತದೆ. ಮಿನಿ ವಿಧಾನಸೌಧ 2 ವರ್ಷ ಕರೋನಾದಲ್ಲಿ ಕಳೆದು. 2 ವರ್ಷ ಕರೋನಾ ಇತ್ತು. ಈಗ ಮಿನಿ ವಿಧಾನಸೌಧ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಮಿನಿ ವಿಧಾನಸೌಧ ಬಗ್ಗೆ ಹೇಳಿದ್ದಾರೆ, ನಾವು ಜಾಗ ನೋಡಿದ್ದೀವಿ. ಬರೀ ಜಾಗ ನೋಡಿದ್ರೆ ಆಗ್ತದ? ಅದಕ್ಕೆ ಪ್ರಯತ್ನ ಇರ್ಬೇಕಲ್ಲ. ನಿಮ್ದು ಪ್ರಯತ್ನ ಇರಬೇಕು, ನಮ್ದು ಪ್ರಯತ್ನ ಇರಬೇಕು. ನೀವು ಪತ್ರಕರ್ತರು ಸಹ ಸಲಹೆ ಸೂಚನೆ ಕೊಡ್ಬೇಕು ನಮ್ಗೆ. ಈಗ ಮಿನಿ ವಿಧಾನಸೌಧ ಬರೀ ಜಾಗ ನೋಡಿ. ಅವತ್ತು ಅವರು ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ರೆ, ಏನು ಹಿರಿಯರು ಇದ್ದಾರೆ ಅವರು ಇಂದ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ರೆ ರೆವಿನ್ಯೂ ಇಂದ ಇರಿಗೇಷನ್ ಇಂದ ರೆವಿನ್ಯೂಗೆ ಆಗಿತ್ತಂದ್ರೆ ಏನು ಮನೆ HD ಕುಮಾರಸ್ವಾಮಿ ಅವರು ಏನು ಕರೇಗುಡ ಗ್ರಾಮಕ್ಕೆ ಗ್ರಾಮ ವ್ಯವಸ್ಥೆಗೆ ಬಂದರು, ಅವತ್ತೇ ಶಂಕುಸ್ಥಾಪನೆ ಮಾಡ್ತಿದ್ದಾರೆ. ನಾನು ಕೈ ಕಾಲಿಟ್ಕೊಂಡು ಶಂಕುಸ್ಥಾಪನೆ ಮಾಡಿಸ್ತಿದ್ದೆ. ಅವೆಲ್ಲ ಕೇಳೋದೆಲ್ಲ ಕೊಡ್ಲೇಬೇಕಂತ. ಲ್ಯಾಂಡ್ ಟ್ರಾನ್ಸ್ಫರ್ ಆಗಿಲ್ಲ. ಲ್ಯಾಂಡ್ ಯಾವಾಗ ಟ್ರಾನ್ಸ್ಫರ್ ಆಗೋದು ನೋಡ್ರಿ, ತಗೊಳ್ಳಿ ಡಾಕ್ಯುಮೆಂಟ್ ತಗೊಳ್ಳಿ. ಸುಮ್ಮನೆ ಬಾಯಿ ಮತ್ತಿಗೆ ಹೇಳಿದ್ರೆ ಹೆಂಗ? ಜನ ಎಲ್ಲ ಹುಷಾರು, ಈ ಮಾಧ್ಯಮದವರು ಹುಷಾರಿದ್ದಾರೆ, ದೃಶ್ಯ ಮಾಧ್ಯಮದವರು ಹುಷಾರಿದ್ದಾರೆ, ಎಲ್ಲ ಎಜುಕೇಟೆಡ್ ಇದ್ದಾರೆ. ಈಗ ಎಲ್ಲ ವಿದ್ಯಾವಂತರಿದ್ದಾರೆ, ಅರ್ಥ ಮಾಡ್ಕೊತಾರೆ.
ಯಾರ ಟೈಮ್ನಾಗ ಏನಾಯ್ತು ಗೊತ್ತಾಗ್ತದೆ ಜನರಿಗೆ. ಡಾಕ್ಯುಮೆಂಟ್ ಅವು ಮಾಡ್ತೀವಿ. ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿಲ್ಲ ನೋಡ್ರಿ. ಜೆರಾಕ್ಸ್ ಕೊಡ್ಲೆ ಪಾಣಿಸ ಮಾಡಿಸಿನಪ್ಪ. ಯಾವುದಪ್ಪ ಡೇಟು? 28/6/2021. 20 ಪಾಣಿ ಬಂದದ್ರೆ 7 ಎಕರೆ. ಇಲ್ಲಿ ನೋಡ್ರಿ ಸರ್ವೆ ನಂಬರ್ ಹೇಳಂಗೆ, ಸರ್ವೆ ನಂಬರ್ ಹೇಳ ಸರ್ವೆ ನಂಬರ್ 456 ಮತ್ತು ಸರ್ವೆ ನಂಬರ್ 463ರಲ್ಲಿ ಬರುವ ಒಟ್ಟು 7 ಎಕರೆ 28 ಎಕರೆ 28 ಎಕರೆ 7 ಎಕರೆ 28 ಗುಂಟೆ ಜಮೀನುಗಳ ಪೈಕಿ 4 ಎಕರೆ ಜಮೀನಿನಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲು ಕಟ್ಟಡ ಕಾಮಗಾರಿಯನ್ನು 10 ಕೋಟಿಗಳಿಗೆ ಮಿತಿಗೊಳಿಸಿ ಸಚಿವರ ಅಂದಾಜು ಪಟ್ಟಿ ಮತ್ತು ನಕ್ಷೆಯನ್ನು ಒಳಗೊಂಡಂತೆ ವಿವರಗಳನ್ನು ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಮುಖಾಂತರ ತಮ್ಮ ಕಾರ್ಯಾಲಯಕ್ಕೆ ಸಲ್ಲಿಸಿದ್ದು, ಸದರಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕಾಗಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಶೀಘ್ರವಾಗಿ ಅನುದಾನವನ್ನು ಬಿಡುಗಡೆ ಮಾಡಲು ಈ ಮೂಲಕ ಕೋರಲಾಗಿದೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ರಾಜ ವೆಂಕಟಪ್ಪ ನಾಯಕ್, ಶಾಸಕರು, ಮಾನ್ವಿ ವಿಧಾನಸಭಾ ಕ್ಷೇತ್ರ. ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬೆಂಗಳೂರಿವರೆಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಿನಿ ವಿಧಾನಸೌಧ ನಿರ್ಮಿಸುವ ಕುರಿತು. ಈಗ ನಮ್ಮ ಕೈಲಾಯಿತು ಮಾಡೋಣ, ಇಲ್ಲ ಅದ್ರ ಶಂಕುಸ್ಥಾಪನೆ ನೀವೇ ಮಾಡಿಸಿ. ನಾನಂತ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿಸಿ ಶಂಕುಸ್ಥಾಪನೆ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ 1.5 ವರ್ಷ ಟೈಮ್. 1 ವರ್ಷ ಸರ್ಕಾರ ಇದ್ದಿದ್ದು ನಮ್ದು. ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ವಿಷಯದಲ್ಲಿ ಇವತ್ತೇ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ನಾನು. ಈಗ ಅವ್ರು ಏನು ಹೇಳಿದ್ರ ಫೌಂಡೇಶನ್ ಸ್ಟೋನ್ ಹೇಳಿ ಅದಕ್ಕೆ ಕ್ಲಾರಿಫಿಕೇಟ್ ಕೊಡಿ. ಮಿನಿಸ್ಟರ್ ಹೇಳಿದಾರೆ, MP ಅವರು ಹೇಳಿದಾರೆ, ನೀವು ಬಂದು ಮನವಿ ಕೊಡ್ತೀರಿ ಅದೇನಂತೆ ಫೌಂಡೇಶನ್ ಸ್ಟೋನ್ ಕಿತ್ತಿದಾರ ಆಗ್ಬೇಕಂತ. ಆಕೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದೀವಿ. ನಾನು ಹೇಳಿದ್ದೀನಿ. ಅಧಿಕಾರಿಗಳ ಕರ್ತವ್ಯ ಅದು, ಶಾಸಕರ ಕರ್ತವ್ಯ ಅದು. ಅಧಿಕಾರಿಗಳು ಏನು ಮಾಡಬೇಕು ಇವತ್ತು ಅವರಿಗೂ ಗೌರವ ಕೊಡ್ತಾರೆ. ಫೌಂಡೇಶನ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ, ಓಕೆ ಮಾಡ್ಯಾರ. ನೀವು 20 ವರ್ಷ 15 ವರ್ಷ ಸರ್ಕಾರ ಮಾಡ್ರಿ. ಈಗ ಸರ್ಕಾರ ಆಸ್ಪತ್ರೆಗೆ ಏನು ಮಾಡಿರಪ್ಪ? ಉದ್ಘಾಟನೆಗೆ ಎಷ್ಟು ವರ್ಷ ಆಯ್ತು? 100 ಬೆಡ್ 60 ಬೆಡ್ ಹಾಸ್ಪಿಟ್ಲಿಂದ 100 ಆಯ್ತಲ್ಲ. ಯಡಿಯೂರಪ್ಪ ಸಾಹೇಬ್ ನಾವು ಜಡ್ಪಿ ಮೇಲೆ ಹಾಗೆ ಅದಕ್ಕೆ ಏನೇನು ಕೊಟ್ಟಿರಪ್ಪ? ಒಂದು ಶುದ್ಧವಾದ ಕುಡಿಯ ನೀರು ಕೊಟ್ರೆ ಮಾನವೀಯತೆ ದೃಷ್ಟಿಯಿಂದ ಹೇಳಿ. ಒಬ್ಬ ಪೇಷಂಟ್ ಬಡ, ಈಗ 80% ಜನ ಬಡವರೇ ಇರೋದು. ಎಲ್ಲ ಹರಿಜನರಲ್ಲಿಂದ ಹಿಡಿದು ಬ್ರಾಹ್ಮಣರು ತಾನೆ ಎಲ್ಲ ಬಂದಿರೋದ್ರೆ, ಗೌಡರು ಬಂದರು, ನಾಯಕರು ಬಂದರು, ಮುಸ್ಲಿಮರು ಬಂದರು, ಎಲ್ಲರೂ ಕುರುಬರು. 80% ಬಡವರೆಲ್ಲ ಅವರೆಲ್ಲ ಹೋಗೋದು ಸರ್ಕಾರ ಆಸ್ಪತ್ರೆಗೆ. ಈಗ ಪೇಷಂಟ್ ಹೋಗ್ಬೇಕಾದ್ರೆ ನೀವು ಒಬ್ಬರೇ ಹೋಗ್ತಾರೆ, ಅವ್ನು ನಿಂದ್ರಕ್ಕಾಗಲ್ಲ, ಅವನ ಜೊತೆಗೆ ಒಬ್ಬರಿಬ್ರು ಹೋಗ್ತಾರ, ಅವ್ರಿಗೆ ಅಲ್ಲಿ ಕುಡಿಯೋಕೆ ನೀರಿದ್ದಿಲ್ಲ. ಇವತ್ತು ನಾನು ಶಾಸಕನಾದ್ಮೇಲೆ ಒಂದು 6 ಫ್ಲಾಟ್ ಮಾಡಿಸ್ಕೊಟ್ಟಿದ್ದೆ. ಅದಕ್ಕೊಂದು ಹಾಸ್ಪಿಟ್ಲಿಗೆ ಸರಿಯಾಗಿ ಕಂಪೌಂಡ್ ಇದ್ದಿಲ್ಲ, ಕಂಪೌಂಡ್ ನಿರ್ಮಾಣ ಕೊಟ್ಟಿದ್ದೆ. ಆಮೇಲೆ ಜನರೇಟರ್ ಮಾಡಿಸ್ಕೊಟ್ಟಿದ್ದೆ, ಡಯಾಲಿಸಿಸ್ ಕೇಂದ್ರ, ಆಂಬುಲೆನ್ಸ್ ಕೊಟ್ಟೆ. ನಮ್ಮ ಮೊನ್ನೆ ಏನು ನಮ್ಮ ಇದಕ್ಕೆ ಕರೋನಾ ಟೈಮ್ನಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ಯಾರ ಪೇಷಂಟ್ಗಳು. 2 ಆಂಬುಲೆನ್ಸ್ ಕೊಟ್ಟೆ. ಮಾನಿಗೆ 25 ಲಕ್ಷ, ಸಿರುವರ್ಕ್ 25 ಲಕ್ಷ. ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತೀವಿ, ಅದನ್ನ ಮಾಡ್ತೀವಿ. ಇಲ್ಲ ನೀವು ಏನಾಗದ ನೀವು ಮಾಡಿ, ನಾನು ಏನು ಮಾಡೋದು ನಾನು ಮಾಡ್ತೀನಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ, ಅವರಿಗೆ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅಷ್ಟೇ. ತಪ್ಪು ಕಲ್ಪನೆ ಇದೆ, ಅಧಿಕಾರಿಗಳ ಕೆಲಸ, ನಮ್ಮ ಕೆಲಸ ಅಲ್ಲ. ಫೌಂಡೇಶನ್ ಸ್ಟೋನು ಇನಾಗ್ರೇಷನ್ ಸ್ಟೋನ್ ಮಾಡೋದು ಅವ್ರ ಕೆಲಸ, ನಮ್ಮ ಕೆಲಸ. ಇದು ಪೈರವಿ ಮಾಡ್ದಂಗೆ ಆಯ್ತು ಅಂತೇಳಿ ಅವ್ರ ಪಾಪ ಮಾಹಿತಿ ಶಾಸಕರು ಹೇಳ. ಪೈರವಿ ಈಗ ಒಂದು ಕೆಲಸಕ್ಕೆ ಈ ಕರೋನಾ ಸಂದರ್ಭ ಐತಿ, ಎಲ್ಲ ಅನುದಾನಗಳನ್ನೆಲ್ಲ ತಡೆಹಿಡಿದ್ಬಿಟ್ರ. ಈಗ ಅಲ್ಲಿ ಅನುದಾನ, ಈಗ ಕಾಂಟ್ರಾಕ್ಟರ್ ಏನ್ ಮಾಡಕ್ಕಾಗ್ತದೆ? ಗುತ್ತಿದಾರ ಏನ್ ಮಾಡಕ್ಕಾಗ್ತದೆ? ಅಲ್ಲಿ ನಾವು ಅನ್ವೇರೆ ಅವ್ರಿಗೆ ಸಪೋರ್ಟಿಗೆ ಬೆಂಬಲಕ್ಕೆ ಹೋಗ್ಬೇಕಾಗ್ತದೆ. ನಾವು ಶಾಸಕನಾಗಿ, ಮಾನ್ಯ ಕ್ಷೇತ್ರ ಶಾಸಕನಾಗಿ ಅವ್ರ ಜೊತೆಗೆ ಹೋಗಿ ಸಂಬಂಧಪಟ್ಟ ಇಲಾಖೆ ಸಚಿವರನ್ನ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಅನುದಾನ ಬಿಡುಗಡೆ ಮಾಡಿಸ್ತಕ್ಕಂಥ ನಮ್ಮ ಜವಾಬ್ದಾರಿ. ಅದು ನಾವು ಮಾಡೋ ತಪ್ಪ. ಏನ್ ಪೈರಿವಿ ಅಂದ್ರೆ ಏನ್ ಗೊತ್ತಿಲ್ಲ. ಕಾಂಟ್ರಾಕ್ಟರ್ ಬೆಂಬಲಕ್ಕೆ ಬರ್ಬೇಕಾಗ್ತದಲ್ರಿ. ನಮ್ ಹಾಸ್ಪಿಟಲ್ ಈಗ ಅದು ಅನುದಾನ ಬಿಡುಗಡೆ ಆಗ್ತದಾಗೆಲ್ಲ ಹಾಸ್ಪಿಟಲ್ ಆಯ್ತು, ಇವತ್ತು ಉದ್ಘಾಟನೆ ಆಯ್ತು. ಇಷ್ಟ ಆಗಲಿ. ಈಗ ಇನ್ನ ಭವಿಷ್ಯದಿಂದ ಅದ್ರ ಹಿಂದಲೇ ಉದ್ಘಾಟನೆ ಆಗಿಬಿಟ್ಟಿದ್ರೆ ಇನ್ನೂ ಬಹಳಷ್ಟು ಜನಕ್ಕೆ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತದೆ. ಲೇಟ್ ಆಗ್ಯದ, ಲೇಟ್ ಆದ್ರೆ ಪರವಾಗಿಲ್ಲ. ಈಗ ನಮ್ಮ ಎಲ್ಲ ಸಂಘ, ಈಗ ನಾನು ಒಬ್ಬ ಶಾಸಕನಲ್ಲ, ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಪಾಪ ಎಲ್ಲರೂ ಬೆಂಬಲ ವ್ಯಕ್ತಪಡಿಸ ಎಲ್ಲ ಹೋರಾಟಗಾರ. ಆದಷ್ಟು ಬೇಗ ಉದ್ಘಾಟನೆ ಆಗಲಿ, ಬೇಗ ಉದ್ಘಾಟನೆ ಆಗಲ್ಲ.
ಅವ್ರ ಬಗ್ಗೆ ಎಲ್ಲ ನಮ್ಗೆ ಗೌರವ ಇದೆ, ಎಲ್ಲ ನಮ್ಗೆ ನೆಕ್ಸ್ಟ್ ಕಾರ್ಯಸೂಚಿ ಸರ್ ಈಗ ಹಾಸ್ಪಿಟಲ್ ಬಗ್ಗೆ ಈಗ ಉದಾಹರಣೆಗೆ ಈಗ ಅದಕ್ಕೆ ನೋಡ್ರಿ ಒಂದು ಬ್ರದರ್ ಹೇಳ್ತೀನಿ, ನೀವೆಲ್ಲ ನಮ್ಗೇನು ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಗೊತ್ತಿದ್ದಲ್ಲ, ನಿಮ್ದು ಉದ್ದೇಶ ಡೆವಲಪ್ಮೆಂಟ್ ಆಗ್ಬೇಕಂಬೋದು, ನಮ್ಮ ಉದ್ದೇಶ ಡೆವಲಪ್ಮೆಂಟ್ ಆಗ್ಬೇಕು, ಇಂದು ಆಡಳಿತ ಮಾಡಿದವ್ರು ಡೆವಲಪ್ಮೆಂಟ್ ಆಗ್ಬೇಕಂಬುದು ಉದ್ದೇಶ ಇರ್ತದ. ಇಲ್ಲಿ ಏನಾಗ್ಯದ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಲಿಂದ ಇದು ಗೊಂದಲ ಆಗಿದೆ ಅಷ್ಟೇ ಹೊರತು ಫೌಂಡೇಶನ್ಸ್ ನಾವು ಮಾಡೋದಿರ್ತದೆ ಅಲ್ಲಿ ಮಾಡ್ತಾರೆ ಅಧಿಕಾರಿ. ಈಗ ಅಭಿವೃದ್ಧಿ ವಿಷಯದ ಬಗ್ಗೆ ನಾನು ಹೇಳಿದೆ, ಮಿನಿ ವಿಧಾನಸೌಧ ಬಗ್ಗೆ ಹೇಳಿದೆ, ಸ್ಟೇಡಿಯಂ ನೀವೇನ್ ಮಾಡೋದು ಮಾಡಿರಿ, ನಾನು ಏನ್ ಮಾಡೋದು ಮಾಡ್ತೀನಿ. 3 ವರ್ಷ ಒಂದೇ ವರ್ಷ ಸರ್ಕಾರ ನಮ್ದು, ಅದಕ್ಕೆ 15 ವರ್ಷ ಸರ್ಕಾರ 20 ವರ್ಷ ಆಡಳಿತ ಮಾಡೋದಕ್ಕೆ ಕಂಪನಿ ಯಾಕೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ಸಾಯಕ್ ಅವರೇ ಮಾಡ್ತಾ ಇದ್ದಾರೆ. ನಮ್ಗೆ ನಾವು ಹೇಳಿದ್ರು ಅಲ್ಲಿ MCH ಸೆಕ್ಷನ್ ರದ್ದುಪಡಿಸಿ ಇಲ್ಲಿ ಮಾಡ್ತಾರೆ. ಇಲ್ಲ ಅದು ಇಲ್ಲ, ಆ ಥರ ಏನೋ ಇದಿಲ್ಲ. ಈಗ ನೋಡ್ರಿ ಒಂದು ಹೇಳ್ತೀನಿ, ನೀವೆಲ್ಲ ನಮ್ಮವರೇ, ಇಲ್ಲಿ ಏನೈತಲ್ಲ ತಾಯಿ ಮಗು ಹಾಸ್ಪಿಟಲ್ಗಳಿಗೆ ಬೇರೆ ಕಡೆ ಎಲ್ಲ ಸಿಬ್ಬಂದಿಗಳನ್ನ ಎಷ್ಟು ಕೊಡ್ಬೇಕಂತೇಳಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ, ಇಲ್ಲಿ ನಮಗೆ ಕಡಿಮೆ ಫಿಕ್ಸ್ ಮಾಡ್ಯಾರ ಸರ್ಕಾರ. ಅದಕ್ಕೆ ಈಗಾಗಲೇ ಸಂಬಂಧ ಗೊತ್ತಾಯ್ತಲ್ಲ 32 ಜನ ಇರಬೇಕು, ಬರೀ 15 ಜನಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಪೋಸ್ಟ್ ಸ್ಯಾಂಕ್ಷನ್ 15 ಜನ, 32 ಜನ ಬೇಕು. ಬೇರೆ ಕಡೆ ಎಲ್ಲ ಕೊಟ್ಟರು, ಹೆಂಗ್ ಕೊಟ್ಟಿಲ್ಲ ಮತ್ತೆ ಮಿನಿಸ್ಟ್ರಿಗೆ ನಾನು ಈಗ ಉದ್ಘಾಟನೆ ನಾನೇ ಮಾಡ್ಬೋದಿತ್ತು. ನಾನು ಮಾಡಿದ್ರೆ ಯಾರಿಗೆ ಕೇಳ್ಬೇಕು, ನಾನು ಹೋಗಿ ಮತ್ತೆ ಸಂಬಂಧಪಟ್ಟವ್ರು ಇಲಾಖೆಯವ್ರಿಗೆ ಹೋಗ್ಬೇಕು, ಅವ್ರು ಹೋಗ್ಬೇಕು, ಕರೋನಾ ಗಿರೋಣ ಏನು ಅವ್ರು ಜವಾಬ್ದಾರಿ ಸ್ಥಾನದಾಗ ಇದ್ದಾರೆ. ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರ ಸಲುವಾಗಿ ಇಷ್ಟು ದಿನ ತಡೆದಿದ್ದು ನಾವು, ಅವ್ರ ಜವಾಬ್ದಾರಿ. ಈಗ ನೋಡಿ, ಈಗ ಅವ್ರು ಬಂದ್ರು ನಾನು ಲೆಟರ್ ಕೊಟ್ಟೆ ಕ್ಷೇತ್ರ ಶಾಸನ ನೋಡ್ರಿ, ನನಗೆ ಏನೈತಲ್ಲ ಎಷ್ಟು ಸಿಬ್ಬಂದಿ ಬೇಕು ಅಷ್ಟು ಬೇಕೇ ಬೇಕು ನನಗೆ, ಬಿಡಲ್ಲ ನನ್ನಂತೆ. ಈಗ ಕೊಟ್ಟಿನೇ ಅವ್ರು ತಗೊಂಡ್ರೆ ಅವರು ಹೇಳಿಕೆ ಕೊಟ್ಟರು, ಅವರು ಏನು ಹೇಳಿದ್ರೆ ನಿಮ್ಮ ಎದುರಿಗೆ ಹೇಳಿದ್ರೆ ಮತ್ತೆ ನಮ್ಗೆ ಪ್ಲಸ್ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಮಾಡ್ತೀವಿ ಅಂತ ಹೇಳ್ಯಾರ ಅವರು. ಈಗ ಅಷ್ಟು ಹೇಳಿದ್ರೆ ಸಾಕು, ನಾವು ಕೊಡೋದಿಲ್ಲ, ಇಂದ ಕಲೆ ಬೇಕಂತೀವಿ. ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಸಚಿವರಿಗೆ, ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇಬ್ಬರು ನಡ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಏನ್ ಪೋಸ್ಟಿಂಗ್ ಐತೆ ಸ್ಯಾಂಕ್ಷನ್ ಮಾಡಿಸೋರೆ, ಅದು ಟೈಮ್ ಹಿಡಿತದ. ನಮ್ದೆಲ್ಲ ಉದ್ದೇಶ ಏನಪ್ಪ, ನಮ್ದು ಕ್ಷೇತ್ರ ಅಭಿವೃದ್ಧಿ ರದ್ದು ಮಾಡ್ಲಾರ್ದಂಗೆ ಸ್ವಲ್ಪ ಅದೆಲ್ಲ ಮಾಡ್ಕೊಂತೇಳಿ ಅಲ್ಲಿ ಬ್ರೇಕ್ ಆಯ್ತಂದ್ರೆ ಇಲ್ಲಿಗೆ ಶಿಫ್ಟ್ ಮಾಡಿದ್ನಪ್ಪ ಅಂದ್ರೆ ಅಲ್ಲಿ ಆ ಭಾಗದವ್ರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಯವರು ಅದ್ರ ಬಗ್ಗೆ ಯೋಚನೆ ಮಾಡಿ, DH ಅವರು ಇದ್ದಾರೆ, ಹೌದಾ, ನಮ್ಮ TH ಅವರು ಇದ್ದಾರೆ, ನಮ್ಮ ಯಾರೋ ಪಾಟೀಲ್ CM ಅವರು ಇದ್ದಾರೆ, ಅವರೆಲ್ಲ ಡಿಸ್ಕಷನ್ ಮಾಡ್ತಾರೆ ಇದ್ರ ಬಗ್ಗೆ, ನಮ್ಮ ಗಮನಕ್ಕೂ ತರ್ತಾರೆ ಏನ್ ಮಾಡ್ಬೇಕು ಏನಿಲ್ಲ, ಯಾವ ತರ ಇಲ್ಲಿ ತಾಯಿ ಮಗು ಆಸ್ಪತ್ರೆನ ಇಂಪ್ರೂವ್ಮೆಂಟ್. ಕರೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು JDS ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ನಗರ ಘಟಕ ಅಧ್ಯಕ್ಷ ಖಲೀಲ್ ಖುರೇಶಿ, ಪ್ರಧಾನ ಕಾರ್ಯದರ್ಶಿ JS ದೇವರಾಜ್ ಸೇರಿದಂತೆ ಇತರರು ಇದ್ದರು.